ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರುನಲ್ಲೇ ಶಿವರಾಮೇಗೌಡ ಅವನ ಹೆಂಡತಿ ಹತ್ರ ಭದ್ರ ಸಣ್ಣವನಿದ್ದಾಗ ನನ್ನ ತೊಡೆ ಮೇಲೆ ಮಲ್ಕೋತಾ ಇದ್ದ, ಹೇಸಿಗೆ ಮಾಡ್ತಾ ಇದ್ದ, ನನ್ನ ಎದೆಗೆ ಒದಿತಾ ಇದ್ದ. ಆಗ ನಂಗೆ ಖುಷಿನೇ ಆಗ್ತಾ ಇತ್ತು. ಆದರೆ ಈಗ ನಂಗೆ ಮುಖನೇ ತಳ್ಕೊಳಕ್ಕಾಗ್ದಂಗೆ ಹೇಸಿಗೆ ಮಾಡಿಬಿಟ್ಟ ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ. ಆಗ ಅವನ ಹೆಂಡತಿ, ಅವನೇನು ಅಂತ ನನಗಿಂತ ಸಂದಾಗಿ ನಿಮಗೆ ಗೊತ್ತಲ್ವೇ, ಅವನೆಂದೂ ನಿಮ್ಮ ಮಾತು ಮೀರಿ ನಡ್ಕೊಂಡವನಲ್ಲ, ಏನೋ ಅವಳು ಆಸೆ ಪಟ್ಲು ಅಂತ ಹೇಳ್ತಿರ್ತಾಳೆ. ಆಗ ಶಿವರಾಮೇಗೌಡ ಅವನಿಗೆ, ನನ್ನ ಮಾತಿಗಿಂತ ಅವಳ ಆಸೆನೇ ಮುಖ್ಯ ಅಂದಮೇಕೆ ನನ್ನ ಮಾತಿಗೆ ಲೆಕ್ಕನೇ ಇಲ್ಲ ಅಲ್ವೇ, ಅವಳ ಆಸೆ ಅವಳ ಕನಸಿಗೋಸ್ಕರ ನಾನು ಬದುಕಿರುವಾಗಲೇ ನಾನು ಸಮಾಧಿ ಮಾಡಿಬಿಟ್ನಲ್ಲ ಮೌನ ಅಂತ ಹೇಳ್ತಿರ್ತಾನೆ. ಆಗ ಅವಳು, ರೀ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ, ಭದ್ರ ನಿಮ್ಮ ಮಗ ಅವನು ಅಂತ ಹೇಳ್ತಿರ್ತಾಳೆ. ಆಗ ಬಾಗಿಲು ಬಡ್ದಿದ್ದು ಸದ್ದು ಕೇಳಿಸುತ್ತೆ. ಆಗ ಭದ್ರ ಅಪ್ಪಯ್ಯ ಅಂತ ಕೂಗ್ತಿರ್ತಾನೆ. ಆಗ ಅವನ ಹೆಂಡತಿ, ರೀ ಭದ್ರ ಬಂದವನಿ, ಹೊಸಿ ಸಮಾಧಾನವಾಗಿ ಮಾತಾಡಿ, ಅವ್ನು ಹೇಳೋದನ್ನ ಒಂದ್ಕಿತ ಕೇಳಿಸ್ಕೊಳ್ಳಿ ಅಂತಾಳೆ. ರೀ ಅವ್ನ ಪಾಪ ಶಾಣೆ ನೊಂದ್ಕೊಂಡವನೆ, ಅಂಥ ಸಮಯದಲ್ಲಿ ಈ ರೀತಿ ನಡ್ಕೋಬೇಡಿ ಅಂತ ಹೇಳಿ ಹೋಗಿ ಬಾಗಿಲು ತೆಗಿತಾಳೆ. ಆಗ ಭದ್ರೇಗೌಡ ಒಳಗೆ ಬರ್ತಾನೆ. ಆಗ ಭದ್ರ ಶಿವರಾಮೇಗೌಡನಿಗೆ, ಅಪ್ಪಯ್ಯ ನಿಂಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡಿ ದೊಡ್ಡ ತಪ್ಪು ಮಾಡಿವ್ನಿ ಅಂತ ಗೊತ್ತು ಅಪ್ಪಯ್ಯ ನನಗೆ. ಈ ವಿಷಯವ ನಿನ್ನ ಹತ್ರ ಹೇಳಿ ಮಾತಾಡುವ ಅಂತ ಬಂದಾಗ ಸಂಬಂಧಿಕರ ಮಗಳಿಗೆ ಓದೋದು ಬೇಡ ಅಂತ ಹೇಳಿದೆಲ್ಲ, ಅದನ್ನು ಕೇಳಿಸ್ಕೊಂಡು ನಂಗೇನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟೆ ಅಪ್ಪಯ್ಯ ಅಂತಾನೆ. ಆಗ ಶಿವರಾಮೇಗೌಡ, ನಮ್ಮ ತಮ್ಮನ ಮಗಳು, ನಮ್ಮ ತಂಗಿ ಮಗಳು ಅಷ್ಟೇ ಯಾಕೆ, ನನ್ನ ಬಂಧು ಬಳಗದವರೆಲ್ಲ ನನ್ನ ಮಾತು ಕೇಳಿದ್ರು, ಅದನ್ನ ಪಾಲನೆ ಮಾಡಿದ್ರು. ಆದರೆ ಇವ್ನು ನನ್ನ ಮಾತೇ ತೆಗ್ದಾಕ್ಬಿಟ್ಟ, ನನ್ನ ಮಾತಿಗೆ ಮರ್ಯಾದೆ ಕೊಡೋದು ಅಂದ್ಕೊಟ್ಟೆ, ಏನು ಮಾತು ಅಂತ ಹೇಳ್ತಾನೆ. ಆಗ ಭದ್ರ, ಇಲ್ಲ ಅಪ್ಪಯ್ಯ, ಒಳ್ಳೆ ಸಮಯ ನೋಡ್ಕೊಂಡು ನಿಂಗೆ ಹೇಳೋಣ ಅಂದ್ಕೊಂಡಿದ್ದೆ ಅಂತಾನೆ. ಹಾಗೆ ಭದ್ರ, ನನ್ನ ತಪ್ಪಾಯಿತು ಅಪ್ಪಯ್ಯ, ನಿನ್ನ ಕಾಲಿಗೆ ಬೀಳ್ತೀನಿ, ಕ್ಷಮಿಸ್ಬಿಡು ಅಂತಾನೆ. ಆಗ ಶಿವರಾಮೇಗೌಡ ಎದ್ದು ನಿಂತ್ಕೊಂಡು, ಸಾಕು ನಿಲ್ಲಿಸ್ಲಾ ನಿನ್ನ ನಾಟಕವ, ಮೋನ ನಾಟಕ ಮಾಡಿದ್ದು ಸಾಕು, ಇಲ್ಲಿಂದ ಹೋಗೋಕೆ ಹೇಳು ಅಂತಾನೆ. ಅವ್ನು ಇಲ್ಲೇ ಇದ್ದರೆ ನನ್ನ ಎದೆಗೆ ಚುಚ್ದಂಗೆ ಆಗ್ತದೆ ಅಂತಾನೆ. ಆಗ ಅವನ ಹೆಂಡತಿ ರೀ ಅಂತಾಳೆ. ಆಗ ಅವನು ಹೋಗು ಅಂತ ಹೇಳು ಅಂತಾನೆ. ಆಗ ಭದ್ರೇಗೌಡ, ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ ಅಂತ ಹೇಳಿ ಹೊರಡ್ತಾನೆ. ಈ ಕಡೆ ಸುಭಾಷ್ ಅವ್ರ ಅವ್ವಂಗೆ ನೋಡೋಕೆ 2 ಕಣ್ಣು ಸಾಲ್ತಾ ಇಲ್ಲವ ನಗ್ತಾ ಹೇಳ್ತಾನೆ. ಸೀಮೆಗಿಲ್ದಿರೋ ಅಪ್ಪ ಮಗ ಅನ್ನೋಂಗೆ ಆಡ್ತಾ ಇದ್ರು, ಅಂಥವ್ರನ್ನ ಹೆಂಗೆ ಆಡಿಸ್ಬಿಟ್ಟೆ ನೀನು ಅಂತಾನೆ. ಆಗ ಈಶ್ವರಿ, ಹೆಂಡ್ರ ಮೇಲಿನ ಪ್ರೀತಿ, ಅಪ್ಪನ ಮೇಲಿನ ಗೌರವ ಮರ್ವಾದಿನ ಹಾಳು ಮಾಡೋಂಗೆ ಮಾಡಿಬಿಡ್ತು. ಇದಕ್ಕೆ ಕಂಡ್ಲ ಅನ್ನೋದು, ಮುತ್ತು ಕೊಟ್ಟೋಳು ಬಂದ್ಮೇಕೆ ತುತ್ತು ಕೊಟ್ಟೋರು ನೆನಪಿಲ್ಲ ಅನ್ನೋದಕ್ಕೆ ಅಂತಾಳೆ. ಆಗ ಸುಭಾಷ, ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಾಗೆ ಶ್ರೀರಾಮಚಂದ್ರನ್ ಬಿಟ್ಟರೆ ಇವನೇ ಅನ್ನೋಂಗೆ ಹೇಳ್ತಿದ್ದ ನಮ್ಮ ದೊಡ್ಡಪ್ಪ, ಸರಿಯಾಗಿ ಮುಖಭಂಗ ಮಾಡ್ದ ಅಂತಾನೆ. ಆಗ ಈಶ್ವರಿ, ಇಟಕ್ಕೆಲ್ಲ ಈ ಪಿರುತಿನೇ ಕಾಣ್ಲಕ್ಕನ್ಲ, ಭದ್ರಂಗೆ ಅವಳ ಮೇಲಿರೋ ಪ್ರೀತಿ ಶಿವರಾಮೇಗೌಡನ ಆಸ್ತಿ ಅಂತಸ್ತನ್ನು ಮೀರಿಸಿ ಹುಡುಕನ ಮನೆಗೆ ಹೆಣ್ಣು ಕೇಳೋಂಗೆ ಮಾಡ್ತು. ಶಿವರಾಮೇಗೌಡನಿಗೆ ಮಗನ ಮೇಲಿನ ಪ್ರೀತಿಗೆ ಜೈಲಿಗೆ ಹೋಗಂಗೆ ಮಾಡ್ತು. ಈ ಪ್ರೀತಿ ಹುಚ್ಚಿಂದ ಅಪ್ಪ ಮಗನ ನಡುವೆ ಸಣ್ಣ ಬಿರುಕು ಮೂಡಂಗೆ ಆಯಿತು ಅಂತ ಕುತಂತ್ರ ಮಾಡ್ತಿರ್ತಾರೆ. ಈ ಕಡೆ ಭದ್ರೇಗೌಡ ಚೆನ್ನಾಗಿ ಕುಡಿದ್ಬಿಟ್ಟು ಹೋಗ್ತಿರ್ತಾನೆ ವಿದ್ಯಾನ ಗುಡಿಸ್ಲ ಹತ್ರ. ಆಗ ಕ್ವಾಟ್ಲೆ ಬಂದು, ಈಗ ಬೇಡ ಮಾತಾಡಬೇಡ ಕಣ್ಲ, ಸರಿಯಾಗಿಲ್ಲ ಅಂತ ಹೇಳ್ತಾನೆ. ಆಗ ಭದ್ರೇಗೌಡ ಅವ್ನ ಮಾತು ಕೇಳದೆ, ನಾನು ಈಗಲೇ ಮಾತಾಡಬೇಕು ಅವಳ ಕೂಟೆ ಅಂತ ಬರ್ತಾನೆ. ಆಮೇಲೆ ಅವ್ನ ಗುಡಿಸ್ಲತ್ತ ಹೋಗಿ ಉಶ್ ಉಶ್ ಅಂತ ಕರಿತಾನೆ. ಆಗ ವಿದ್ಯಾ ನೋಡ್ತಾಳೆ, ವಿದ್ಯಾಂಗೆ ಕೈ ಮಾಡಿ ಕರಿತಾನೆ, ಬಾ ಅಂತ. ಆಗ ವಿದ್ಯಾ ಖುಷಿಯಿಂದ ಹೊರಗೆ ಬರ್ತಾಳೆ, ಗೌಡ್ರೆ ಅಂತ ಅವನ್ನ ಮುಟ್ಟಕ್ಕೆ ಹೋಗ್ತಾಳೆ. ಆಗ ಭದ್ರೇಗೌಡ, ದೂರ ದೂರ ಅಂತ ಹೇಳ್ತಾನೆ. ನಾ ಈಟುದ್ದ ಇದ್ದಾಗ್ಲೇನೆ ನಮ್ಮ ಅವ್ವ ನನ್ನ ಬಿಟ್ಟು ದೇವ್ರ ಹತ್ರ ಹೊಂಟೋದ್ಲು, ಆಗ್ಲಿಂದ ಈಟುದ್ದ ಆಗೋವರೆಗೂ ನನ್ನ ಕಣ್ಣಿನ ರೆಪ್ಪೆ ಥರ ಕಾದಿದ್ದು ನಮ್ಮ ಅಪ್ಪಯ್ಯ ಕಣೆ. ಅವತ್ತಿಂದ ಇವತ್ತಿನ ಗಂಟ ನಮ್ಮ ಅಪ್ಪಯ್ಯ ನಾನು 2 ದೇಹ 1 ಜೀವ ಅನ್ನೋಂಗಿದ್ದು ಅಂತ ನಮ್ಮ ಅಪ್ಪಯ್ಯನ ದೂರ ಮಾಡಿಬಿಟ್ಟೆಲ್ಲೇ ಅಂತಾನೆ. ನನ್ನ ಒಂದಿನ ನೋಡದೆ ಹೋದರೆ ನಮ್ಮ ಅಪ್ಪಯ್ಯ ಏನೋ ಕಳ್ಕೊಂಡಂಗೆ ಆಡೋರು, ಇವತ್ತು ನನ್ನ ಮುಖನೇ ನೋಡಲ್ಲ ಅಂದ್ರಲ್ಲೇ ನಾನು ಏನೇ ಮಾಡಲಿ ಅಂತ ಅಳ್ತಿರ್ತಾನೆ. ಆಗ ಕ್ವಾಟ್ಲೆ, ಅಂತಮ್ಮ ಇದೆಲ್ಲ ಈಗ ಯಾಕೆ, ಒತ್ತಾರಿಕೆ ಮಾತಾಡೋಣಂತ ಬಾ ಅಂತ ಹೇಳ್ತಾನೆ. ಆಗ ಭದ್ರ, ಇಲ್ಲ ಕಣ ಕ್ವಾಟ್ಲೆ, ನಾ ಈ ವಿಷಯನ ಈಗಲೇ ಮಾತಾಡಬೇಕು, ನಾನು ಇವಳಿಗೆ ಏನು ಅನ್ಯಾಯ ಮಾಡಿದ್ಲೆ ಅಂತವ, ನಂಗೆ ಇಂಥ ದೊಡ್ಡ ಮೋಸ ಮಾಡಿದ್ಲು ಅಂತ ಕೇಳಬೇಕು. ನಿನ್ನ ನೋಡಿ ಇಷ್ಟಪಟ್ಟು ಮದುವೆ ಆಗಿದ್ದೆ ನನ್ನ ತಪ್ಪೇನೆ, ನೀನು ಅಕ್ಕಿ ಹಂಗೆ ಹಾರಾಡಬೇಕು ಅಂದಾಗ ನಾನು ರೆಕ್ಕೆ ಆದ್ನಲ್ಲೇ, ನನ್ನ ಆಸೆ ಗುರಿಗೆಲ್ಲ ನಾನು ಒತ್ತಾಸೆಯಾಗಿ ನಿಂತನಲ್ಲೇ, ಅದಕ್ಕೆ ನೀನು ಈಟ್ ದೊಡ್ಡ ಬಹುಮಾನ ಕೊಟ್ಬಿಟ್ಟೆಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯಾ, ಗೌಡ್ರೆ ಒಂದ್ಕಿತ ನನ್ನ ಮಾತು ಕೇಳ್ರಿ ಅಂತ ಹೇಳ್ತಾಳೆ. ಆಗ ಭದ್ರ, ಸಾಕು ನಿಲ್ಸು ನಿನ್ನ ಮೊಸಳೆ ಕಣ್ಣೀರ, ಹಾಗೆ ಮಾತಾಡ್ತಾ ಕೆಳಗೆ ಬಿದ್ದುಬಿಡ್ತಾನೆ. ಆಗ ಕ್ವಾಟ್ಲೆ, ಇದು ಯಾಕೆ ಸರಿ ಬರ್ತಾ ಇಲ್ಲ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಭದ್ರನ್ನ. ಈ ಕಡೆ ವಿನಂತಿ ಅವರ ಅವನ ಹತ್ರ ಬಂದು ಖುಷಿಲಿದ್ದ, ಇಂಥ ಒಂದು ಕ್ಷಣಕ್ಕೋಸ್ಕರ 7 ದಿನದಿಂದ ಕಾಯ್ತಿದ್ದೆ, ಒಂದು ಹಂಡೆ ಹಾಲು ಕುಡ್ದ ಸಂತೋಷ ಆಗ್ತದೆ ಕಣವ್ವ ಅಂತಾಳೆ. ಆಗ ಸಾವಿತ್ರಿ, ಮತ್ತೆ ಈ ಹೊಟ್ಟೆಯೊಳಗೆ ಏನು ನಡೆಯೋಕ್ಕಾಗಂಗಿಲ್ವೋ ಅದು ನಡ್ಸೋಕ್ಕಾಗದೆ ಅಂತಾಳೆ. ಆಗ ವಿನಂತಿ, ನನಗೆ ಸಿಗಬೇಕಾಗಿದ್ದ ಸ್ಥಾನ ಕಿತ್ಕೊಂಡು ನೆಮ್ಮದಿಯಾಗಿ ಮೆರಿತಾ ಇದ್ಲಲ್ವೇ, ಅದಕ್ಕೆ ಸರಿಯಾಗಿ ಆಗದೆ ಅಂತಾಳೆ. ಆಗ ಸಾವಿತ್ರಿ, ಬಿಡು, ಅವಳು ಬಾಳು ಕೆಲಸದೊಳಗಿಂತ ಕಡೆ ಆಗದೆ,
ಇನ್ಮೇಲೆ ಅವ್ನು ಬದುಕೇನಿದ್ರು ಆ ಸಡ್ಡೊಳಗೆಯ ಅಂತಾಳೆ. ಆಗ ವಿನಂತಿ ಇಲ್ಲವ್ವ ಹಂಗೆ ಅನ್ಕೊಂಡು ನಾವು ಬದುಕಂಗಿಲ್ಲ. ಅವಳು ಯಾವ ಕ್ಷಣದಲ್ಲಿ ಬೇಕಾದರೂ ಈ ಹಟ್ಟಿಯೊಳಗೆ ಬರ್ಬೋದು. ಅವಳ ಹೊಟ್ಟೆ ಒಳಗೆ ಈ ವಂಶದ ಕುಡಿ ಬೆಳೀತಾ ಇದೆ ಕಣವ್ವ. ಅವಳು ಈ ಹಟ್ಟಿಗೆ ಬರಬಾರ್ದು ಅಂದರೆ ಅವಳು ಆ ಮಗಿಗೆ ಜನ್ಮ ಕೊಡಬಾರ್ದು ಅಂತ ಸಂಚು ಮಾಡ್ತಿರ್ತಾರೆ ತಾಯಿ ಮಗಳು ಸೇರಿಕೊಂಡು. ಈ ಕಡೆ ಕ್ವಾಟ್ಲೆ ಹೊರಡ್ತಾ ಇರ್ತಾನೆ. ಆಗ ವಿದ್ಯಾ ಅವನ್ನ ಕರೆದು ಈಗ ಮನೆ ಪರಿಸ್ಥಿತಿ ಹೆಂಗದೆ ಅಂತ ಕೇಳ್ತಾಳೆ. ಆಗ ಕ್ವಾಟ್ಲೆ ಏನು ಅಂತ ಹೇಳೋದು, ಏನೋ ಸಮಸ್ಯೆ ಆಗಿದೆ ಅದನ್ನ ಬಗೆಹರ್ಸಕ್ಕೆ ನೋಡಬೇಕು, ಇಲ್ಲಾಂದರೆ ಸುಮ್ಕಿರ್ಬೇಕು, ಅದನ್ನ ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತವ್ರೆ ಅಲ್ಲಿ, ಎಲ್ಲಿ ಸರಿ ಹೋಗ್ತದೆ ತಂಗಿಮ್ಮ ಅಂತ ಹೇಳ್ತಾನೆ. ಆಗ ವಿದ್ಯಾ ಅಣ್ಣಯ್ಯ ಅದರಿಂದ ಅವ್ರಿಗೆ ಏನು ಸಿಗ್ತದೆ ಅಂತ ಕೇಳ್ತಾಳೆ. ಆಗ ಕ್ವಾಟ್ಲೆ ಒಬ್ಬರಿಗೆ ಅಧಿಕಾರ ಸಿಗ್ತದೆ, ಇನ್ನೊಬ್ಬರಿಗೆ ತನ್ನ ಮಗಳನ್ನ ಈ ಹಟ್ಟಿ ಸೊಸೆ ಮಾಡಬೇಕು ಅಂತ ಆಸೆ ಇದೆ ಅದಕ್ಕೆಮ್ಮ ಅಂತಾನೆ. ಆಗ ವಿದ್ಯಾ ಬಿಡು ಕ್ವಾಟ್ಲೆಯನ್ನ, ಅವರಿಬ್ಬರು ಆಸೆನ ನೆರವೇರಕ್ಕಿಲ್ಲ, ಯಾರು ಹೆಂಗೆ ಹೇಳಿದ್ರೆ ಕೇಳ್ತಾರೋ ಹಂಗೆ ಹೇಳಬೇಕು, ಅದಕ್ಕೆ ಯೋಚನೆ ಮಾಡವ್ವ ಅಂತ ಹೇಳ್ತಾಳೆ. ಈ ಕಡೆ ಭದ್ರಗೌಡ ಅವ್ರ ಚಿಕ್ಕಪ್ಪನ ಹತ್ರ ಬರ್ತಾನೆ. ಚಿಕ್ಕಪ್ಪ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ ಅಂತಾನೆ. ಆಗ ಅವ್ರ ಚಿಕ್ಕಪ್ಪ ಹ್ಞೂ ಕಣಪ್ಪ ನಂಗೋಸ್ಕರ ಕಾಯ್ತಾ ಇದ್ದೀನಿ ಅಂತಾನೆ. ಆಗ ಭದ್ರ ಚಿಕ್ಕಪ್ಪ ಅಪ್ಪ ಇಂತಾವ ಕ್ಷಮೆ ಕೇಳಿದ್ರು ಅವ್ರ ಕೋಪ ಕಡಿಮೆನೇ ಆಗ್ತಾ ಇಲ್ಲ, ಅವರು ನನ್ನ ಮುಖ ನೋಡದೆ ನಾನು ಮಾತಾಡಿಸ್ತಾ ಇರೋದನ್ನ ನನ್ನ ಕೈಲಿ ಸಹಿಸೋಕ್ಕಾಗ್ತಾ ಇಲ್ಲ ಚಿಕ್ಕಪ್ಪ ಅಂತಾನೆ. ನೀನಾದರೂ ಒಸಿ ಹೇಳು ಅಂತ ಹೇಳ್ತಾನೆ. ಆಗ ಈಶ್ವರಿ ನಿಮ್ಮ ಚಿಕ್ಕಪ್ಪ ಹೇಳಿದಟ್ಕೆಯ ನಿಮ್ಮ ಅಪ್ಪನ ಕೋಪ ಕಡಿಮೆ ಆಗೋದಕ್ಕೆ ನೀನೇನು ಕಡಿಮೆ ಕೆಲಸ ಮಾಡಿದೀಯಾ, ನಿನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿದ್ರು, ಮತ್ತದ್ರಾಗೆ ನೀನೇ ಇಂಥ ಕೆಲಸ ಮಾಡಿದ್ರೆ ಹೆಂಗ್ಲಾ ಭದ್ರ ಅಂತಾಳೆ. ಆಗ ಚಿತ್ರ ಅಲ್ಲ ಭದ್ರ, ಈ ವಿಷಯದ ಬಗ್ಗೆ ದೊಡ್ಡಪ್ಪನ ತಾವ ನಾವು ಮಾತಾಡಿದ್ರೆ ಏನಾಗ್ತದೆ ಅಂತ ನಿಂಗೆ ಸಂದಾಗ ಗೊತ್ತು, ಇದರಲ್ಲಿ ನಮ್ಮನ್ನ ಎಳಿಬೇಡ ಅಂತಾಳೆ. ಆಗ ಶಿವರಾಮೇಗೌಡ ಅಲ್ಲಿಗೆ ಬರ್ತಾನೆ. ಮಗ ಅಂತ ಕೂಗ್ತಾನೆ. ಆಗ ಭದ್ರೇಗೌಡ ಖುಷಿಯಾಗಿರ್ತಾನೆ. ಅಪ್ಪಯ್ಯ ಅಂತ ಹತ್ರ ಬರ್ತಾನೆ. ಆಗ ಶಿವರಾಮೇಗೌಡ ಲೇ ಸುಭಾಷ ಅಂತ ಕರೀತಾನೆ. ಸುಭಾಷ ಬೇಗ ಬಾರ್ಲಾ ಅಂತ ಕರೀತಾನೆ. ಒಂದು ಕ್ಷಣ ಭದ್ರೇಗೌಡ ಕುಸ್ತಾಗಿ ಬಿಡ್ತಾನೆ. ಎಲ್ಲರೂ ಗಾಬರಿಯಾಗಿರ್ತಾರೆ. ಈ ಕಡೆ ಈಶ್ವರಿ ಮತ್ತೆ ಅವಳ ಮಗಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸುಭಾಷ ಅಲ್ಲಿಗೆ ಬರ್ತಾನೆ. ಆಗ ಶಿವರಾಮೇಗೌಡ ನೋಡ್ಲಾ ಮಗ ಸರಿಯಾಗಿ ಕೇಳಿಸ್ಕೊ, ಇನ್ಮ್ಯಾಕೆ ನನ್ನ ಜೊತೆಗೆ ಎಲೆಕ್ಷನ್ ಪ್ರಚಾರಕ್ಕೆ ಬಾ ಅಂತಾನೆ. ಆಗ ಸುಭಾಷ ಸರಿ ದೊಡ್ಡಪ್ಪ ಬರ್ತೀನಿ ಅಂತ ಹೇಳ್ತಾನೆ. ಗೋವಿಂದ ಇನ್ಮ್ಯಾಕೆ ಎಲೆಕ್ಷನ್ ವಿಚಾರ ಏನೇ ಇದ್ರೂ ನಮ್ಮ ಸುಭಾಷಿಂಗೆ ಹೇಳು, ಎಲ್ಲ ಅವನೇ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಶಿವರಾಮೇಗೌಡ. ಸರಿ ಟೈಮ್ ಆಯಿತು ನಡೀರಿ ಅಂತಾನೆ. ಆಗ ಗೋವಿಂದ ಅನ್ನ ಅದು ನಮ್ಮ ಭದ್ರ ಅಂತಿರ್ತಾನೆ. ಆಗ ಶಿವರಾಮೇಗೌಡ ಗೋವಿಂದ ಹೇಳಿದೆ ತಾನೇ ಅಂತಾನೆ. ಆಗ ಭದ್ರ ಅಪ್ಪಯ್ಯ ಪ್ರಚಾರಕ್ಕೆ ನಾನು ಬರ್ತೀನಿ ಅಂತಾನೆ. ಆಗ ಶಿವರಾಮೇಗೌಡ ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರು ಪ್ರಚಾರಕ್ಕೆ ಬರೋದು ಬೇಕಾಗಿಲ್ಲ. ಗೋವಿಂದ ಏ ಸುಭಾಷ ನಡಿಲ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆಗ ಭದ್ರೇಗೌಡ ತುಂಬ ಬೇಜಾರಲ್ಲಿ ನಿಂತ್ಕೋತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.